ವರ್ಷ ಸ್ವಾಗತಕ್ಕೆ ಕೌಂಟ್ ಡೌನ್ ಆರಂಭ ಆಗಿದ್ದು ಯಾವ್ಯಾವ ಜಿಲ್ಲೆಯಲ್ಲಿ ಹೊಸ ವರ್ಷವನ್ನ ಆಚರಿಸೋದಕ್ಕೆ ಸ್ವಾಗತ ಮಾಡೋದಕ್ಕೆ ಹೇಗಿದೆ ಸಿದ್ಧತೆ ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು ರಾಜ್ಯದಾದ್ಯಂತ ನ್ಯೂ ಇಯರ್ ಫೀವರ್ ಈಗ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಮಂಗಳೂರು ದಕ್ಷಿಣ ಕನ್ನಡದ ಒಂದು ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ರಿ. ಬೀಚ್ನಲ್ಲಿ ಈಗಾಗಲೇ ಹೊಸ ವರ್ಷವನ್ನ ಸಂಭ್ರಮಾಚರಣೆ ಮಾಡೋದಕ್ಕೂ ಕೂಡ ಅಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಉಡುಪಿಯಲ್ಲಿ ಹೊಸ ವರ್ಷ ಆಚರಣೆಯ ಸಂಭ್ರಮ ಜೋರಾಗಿದೆ. ಬೀಚ್ಗಳಿಗೆ ಪ್ರವಾಸಿಗರ ದಂಡು ಆಗಮಿಸಿದೆ. ಮಲ್ಪೆ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ನ್ಯೂ ಇಯರ್ ಕಿಕ್ ಈಗಾಗಲೇ ಅಲ್ಲಿ ಆರಂಭ ಆಗಿದ್ದು ಹೇಗಿದೆ ಹಾಗಾದ್ರೆ ನ್ಯೂ ಇಯರ್ ಕಿಕ್ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಗಣೇಶ್ ಸೈಬರ್ಕಟ್ಟೆ ನೋಡೋಣ. 2025ರ ಕೊನೆಯ ದಿನ 26ಕ್ಕೆ ಸ್ವಾಗತಿಸಲರಿಗೂ ಉಡುಪಿ ಜಿಲ್ಲೆ ಸಜ್ಜಾಗಿರುವಂಥದ್ದು. ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಕಡಲ ನಗರಿ. ಆ ಕಾರಣಕ್ಕೆ ಕಡಲ ಪ್ರದೇಶದಲ್ಲಿ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಉಡುಪಿಯ ಕಾಪುವಿಂದ ಹಿಡಿದು ಕುಂದಾಪುರ ತನಕ ಕಡಲ ಬದಿಯಲ್ಲಿ ಒಂದಿಷ್ಟು ರೆಸಾರ್ಟ್ಗಳು, ಹೋಮ್ ಸ್ಟೇಗಳಿರುವಂಥದ್ದು. ಇಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಷನ್ಗೆ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಲಾಗಿರುವಂಥದ್ದು. ನಾವು ವಿಡಿಯೋದಲ್ಲಿ ಗಮನಿಸಿಕೊಂಡಿರುವಂತೆ ಈ ರೆಸಾರ್ಟಿನ ಮುಂಭಾಗದಲ್ಲಿ ಒಂದಿಷ್ಟು ಜನರಿಗೆ ಕುಳಿತು ಈ ಕಾರ್ಯಕ್ರಮವನ್ನು ಒಂದಿಷ್ಟು ಕಾರ್ಯಕ್ರಮನ ನಿಯೋಜನೆಯನ್ನು ಮಾಡಲಾಗುತ್ತೆ. ಆ ಕಾರ್ಯಕ್ರಮಕ್ಕೆ ವೀಕ್ಷಿಸಲು ಒಂದಿಷ್ಟು ಅವಕಾಶನ ಮಾಡಲಾಗ್ತದೆ. ಕಡಲ ತೀರದ ಪ್ರದೇಶ ಆ ಕಾರಣಕ್ಕೆ ಒಂದಿಷ್ಟು ಪ್ರವಾಸಿಗರ ದಂಡು ಉಡುಪಿ ಜಿಲ್ಲೆಗೆ ಈಗಾಗಲೇ ಬಂದಿರುವಂಥದ್ದು. ಆ ಕಾರಣಕ್ಕೆ ಉಡುಪಿ ಜಿಲ್ಲೆಯ ಬಹುತೇಕ ರಸ್ತೆಗಳು ಟ್ರಾಫಿಕ್ ಜಾಮ್ನಿಂದ ಕೂಡಿರುವಂಥದ್ದು. ವಿಡಿಯೋದಲ್ಲಿ ಗಮನಿಸಿಕೊಂಡಿರುವಂಥ ಬೀಚಿನ ತಟದಲ್ಲಿ ನಾವಿರುವಂಥದ್ದು. ಇಲ್ಲಿ ಬಹುತೇಕ ಪ್ರವಾಸಿಗರು ಈ ಭಾಗದಲ್ಲಿ ಬರಲಿಕ್ಕಿರುವಂಥದ್ದು. ಅಂದರೆ ನ್ಯೂ ಇಯರ್ನ ಸೆಲೆಬ್ರೇಷನ್ನ ಸಮಯ ಹತ್ತಿರ ಬಂದಿರುವಂಥದ್ದು. ಈ ಭಾಗ ಸಂಪೂರ್ಣ ಪ್ರವಾಸಿಗರಿಂದ ಕೂಡಿರ್ತದೆ. ಒಂದಿಷ್ಟು ತಯಾರಿಗಳನ್ನು ಕೂಡ ಈಗಾಗಲೇ ಆ ನಿಟ್ಟಿನಲ್ಲಿ ಈ ಭಾಗದ ಒಂದಿಷ್ಟು ಜನರು ಮಾಡಿರುವಂಥದ್ದು. ಪ್ರವಾಸಿಗರು ಈ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನು ಮಾಡ್ತಾರೆ. ಒಂದಿಷ್ಟು ಜನ ಈ ಭಾಗದಲ್ಲಿ ಉಡುಪಿಗೆ ಬಂದಿರುತ್ತದೆ. ಉಡುಪಿ ಅಂತ ಹೇಳಿದ ತಕ್ಷಣ ಕಡಲ ನಗರಿ ಇರ್ತದೆ, ಹಾಗೆ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶ ಇರ್ತದೆ. ಈ ಭಾಗದಲ್ಲಿ ಒಂದಿಷ್ಟು ಭಾಗದ ಧಾರ್ಮಿಕ ಕೇಂದ್ರವೂ ಕೂಡ ಇರ್ತದೆ. ಆ ಕಾರಣಕ್ಕೆ ಉಡುಪಿ ಜಿಲ್ಲೆಯನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಆ ಕಾರಣಕ್ಕೆ ಉಡುಪಿ ಜಿಲ್ಲೆಗೆ ಪ್ರವಾಸಿಗರ ದಂಡೆ ಹರಿದು ಬಂದಿರುವಂಥದ್ದು. ಗಣೇಶ್ ಸೈಬರ್ಕಟ್ಟೆ, ನ್ಯೂಸ್ 18 ಉಡುಪಿ. ಗದಗದಲ್ಲಿ 2025ರ ಕೊನೆಯ ಸೂರ್ಯಾಸ್ತದ ಅದ್ಭುತ ದೃಶ್ಯ ಸೆರೆಯಾಗಿದೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೂರ್ಯಾಸ್ತದ ದೃಶ್ಯ ಸೆರೆಯಾಗಿರೋದು 2025ರ ಕೊನೆಯ ಸೂರ್ಯಾಸ್ತ. ಇದು ಇನ್ನೇನಿದ್ರೂ ಕೂಡ 2026ಕ್ಕೆ ಕಾಲಿಡೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೂರ್ಯಾಸ್ತದ ದೃಶ್ಯ ಮನಮೋಹಕವಾಗಿದೆ.